ನಮಸ್ಕಾರ ಗೆಳೆಯರೇ, ನಿಮ್ಮ ಈ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಿನ್ನ ನೆರಳಾಗಿ ಕಥೆಯ 2ನೇ ಭಾಗವನ್ನು ಹೇಳುತ್ತೇನೆ. ಇದೊಂದು ಭಾವನಾತ್ಮಕ ಕಥೆಯಾಗಿರುತ್ತದೆ. ಯಾರ್ಯಾರು ಇನ್ನೂ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ. ಬೆಳಗಿನ ಸೂರ್ಯನ ಕಿರಣಗಳು ಶಾಂತಿಗ್ರಾಮದ ಹೊಲಗಳ ಮೇಲೆ ಹರಡುತ್ತಿದ್ದವು. ಆದರೆ ಆ ದಿನ ಅರ್ಜುನ್ನ ಮನಸ್ಸಿನಲ್ಲಿ ಮಾತ್ರ ವಿಚಿತ್ರವಾದ ಆತಂಕವಿತ್ತು. ಅವನ ಕೈಯಲ್ಲಿ ಒಂದು ಸಣ್ಣ ಉಡುಗೊರೆ ಇತ್ತು. ಮರದಿಂದ ಕೆತ್ತಿದ ಸುಂದರವಾದ ಹೃದಯದ ಆಕಾರದ ನೆನಪಿನ ಚಿಹ್ನೆ. ಅದರ ಮೇಲೆ ಎನ್ ಎಂಬ ಅಕ್ಷರವನ್ನು ಕೆತ್ತಿಸಿದ್ದ. ಇಂದು ನಾನು ನನ್ನ ಮನಸ್ಸಿನ ಮಾತು ಹೇಳಲೇಬೇಕು ಎಂದು ಆತ ತನ್ನೊಳಗೆ ನಿರ್ಧರಿಸಿಕೊಂಡ. ನಂದಿನಿಯನ್ನು ಭೇಟಿಯಾಗಲು ಅವನು ಅಜ್ಜಿಯ ಮನೆಯ ಕಡೆ ಹೊರಟ. ಆದರೆ ಅಲ್ಲಿ ತಲುಪಿದಾಗ ಅವನಿಗೆ ಅನಿರೀಕ್ಷಿತ ದೃಶ್ಯ ಕಾಣಿಸಿತು. ಮನೆಯ ಮುಂದೆ ಒಂದು ಕಾರು ನಿಂತಿತ್ತು. ನಂದಿನಿಯ ಸಾಮಾನುಗಳನ್ನು ಕಾರಿನಲ್ಲಿ ಇಡಲಾಗುತ್ತಿತ್ತು. ಅರ್ಜುನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಏನಾಗಿದೆ ಎಂದು ಆತ ಆತಂಕದಿಂದ ಕೇಳಿದ. ಅಷ್ಟರಲ್ಲಿ ನಂದಿನಿ ಹೊರಗೆ ಬಂದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅರ್ಜುನ್, ನಾನು ಇಂದು ಬೆಂಗಳೂರಿಗೆ ಹೋಗಬೇಕು. ಆ ಮಾತು ಕೇಳುತ್ತಿದ್ದಂತೆ ಅರ್ಜುನ್ನ ಮನಸ್ಸು ಖಾಲಿಯಾಯಿತು. ಇಷ್ಟು ಬೇಗ? ಅಮ್ಮ ಕರೆ ಮಾಡಿದ್ದಾರೆ, ತಕ್ಷಣ ಬರಬೇಕಂತೆ. ಕೆಲವು ಕ್ಷಣಗಳು ಇಬ್ಬರೂ ಮೌನವಾಗಿದ್ದರು. ಹೇಳಬೇಕಾದ 1000 ಮಾತುಗಳು ಇದ್ದವು, ಆದರೆ ಯಾವ ಮಾತು ಬಾಯಿಂದ ಹೊರಬರಲಿಲ್ಲ. ಅರ್ಜುನ್ ತನ್ನ ಕೈಯಲ್ಲಿದ್ದ ಉಡುಗೊರೆಯನ್ನು ಅವಳಿಗೆ ನೀಡಿದ. ಇದು ನಿನಗಾಗಿ. ನಂದಿನಿ ಅದನ್ನು ತೆರೆದು ನೋಡಿದಳು. ಅದರ ಮೇಲೆ ಕೆತ್ತಿದ ಎನ್ ಅಕ್ಷರವನ್ನು ಕಂಡು ಅವಳ ಕಣ್ಣುಗಳಲ್ಲಿ ಮತ್ತಷ್ಟು ನೀರು ತುಂಬಿತು. ಧನ್ಯವಾದ ಎಂದು ಮೃದುವಾಗಿ ಹೇಳಿದಳು. ಅರ್ಜುನ್ ತನ್ನ ಮನಸ್ಸಿನ ಮಾತು ಹೇಳಲು ಪ್ರಯತ್ನಿಸಿದ. ಆದರೆ ಆ ಕ್ಷಣದಲ್ಲಿ ಕಾರಿನ ಹಾರ್ನ್ ಮೊಳಗಿತು. ಹೋಗುವ ಸಮಯ ಆಗಿತ್ತು. ನಂದಿನಿ ಕಾರಿನಲ್ಲಿ ಕುಳಿತುಕೊಳ್ಳುವ ಮುನ್ನ ಅವನತ್ತ ತಿರುಗಿ ನೋಡಿದಳು. ನನ್ನನ್ನು ಮರೆತು ಬಿಡಬೇಡ, ನೀನು ಕೂಡ. ಕಾರ್ ನಿಧಾನವಾಗಿ ದೂರ ಸರಿಯತೊಡಗಿತು. ಅರ್ಜುನ್ ಅಲ್ಲೇ ನಿಂತು ನೋಡುತ್ತಿದ್ದ. ಕಾರ್ ಕಣ್ಣಿಗೆ ಕಾಣದಷ್ಟು ದೂರ ಹೋಗುವವರೆಗೂ. ಅವನ ಹೃದಯದಲ್ಲಿ ಒಂದು ನೋವು ಮೂಡಿತ್ತು. ಆದರೆ ಆ ನೋವಿನ ಮಧ್ಯೆಯೂ ಒಂದು ಆಶೆ ಇತ್ತು. ಒಂದು ದಿನ ಅವಳು ಮರಳಿ ಬರುತ್ತಾಳೆ ಎಂಬ ಆಶೆ. ಬೆಂಗಳೂರು ನಗರದ ಗದ್ದಲದ ಮಧ್ಯೆ ನಂದಿನಿ ತನ್ನ ಕಾಲೇಜು ಜೀವನಕ್ಕೆ ಮರಳಿದಳು. ಆದರೆ ಅವಳ ಮನಸ್ಸು ಮಾತ್ರ ಶಾಂತಿಗ್ರಾಮದಲ್ಲೇ ಉಳಿದಿತ್ತು. ಪ್ರತಿ ಬೆಳಗ್ಗೆ ಅವಳು ಅರ್ಜುನ್ ಕೊಟ್ಟ ಉಡುಗೊರೆಯನ್ನು ನೋಡುತ್ತಿದ್ದಳು. ಅವನ ನೆನಪು ಅವಳನ್ನು ಬಿಡುತ್ತಿರಲಿಲ್ಲ. ಇತ್ತ ಅರ್ಜುನ್ ಕೂಡ ದಿನವೂ ಅವಳ ಬಗ್ಗೆ ಯೋಚಿಸುತ್ತಿದ್ದ. ಒಮ್ಮೆ ಸಂಜೆ ಅವನ ಮೊಬೈಲ್ಗೆ ಒಂದು ಸಂದೇಶ ಬಂತು. ಹಾಯ್, ಹೇಗಿದ್ದೀಯಾ? ಸಂದೇಶ ಕಳುಹಿಸಿದ್ದು ನಂದಿನಿ. ಅರ್ಜುನ್ನ ಮುಖದಲ್ಲಿ ತಕ್ಷಣ ನಗು ಮೂಡಿತು. ಚೆನ್ನಾಗಿದ್ದೀನಿ, ನೀನು? ಅಲ್ಲಿಂದ ಅವರ ಮಾತುಕತೆ ಮತ್ತೆ ಆರಂಭವಾಯಿತು. ಪ್ರತಿದಿನ, ಪ್ರತಿ ರಾತ್ರಿ, ಗಂಟೆಗಟ್ಟಲೆ ಅವರು ಒಬ್ಬರ ಜೀವನದ ಅವಿಭಾಜ್ಯ ಭಾಗವಾಗಿದ್ದರು. ಅರ್ಜುನ್ ಹೊಲದಲ್ಲಿ ಕೆಲಸ ಮಾಡುವಾಗಲೂ ಅವಳ ಸಂದೇಶಕ್ಕಾಗಿ ಕಾಯುತ್ತಿದ್ದ. ನಂದಿನಿ ಕಾಲೇಜಿನಲ್ಲಿ ಇದ್ದಾಗಲೂ ಅವನ ಕರೆಗಾಗಿ ಕಾಯುತ್ತಿದ್ದಳು. ದೂರ ಇದ್ದರೂ ಅವರ ಹೃದಯಗಳು ಹತ್ತಿರವಾಗುತ್ತಾ ಹೋದವು. ಒಂದು ರಾತ್ರಿ ಗಡಿಯಾರ 12 ಹೊಡೆದಿತ್ತು. ಆದರೂ ಇಬ್ಬರೂ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ನಂದಿನಿ, ಹೌದಾ, ಒಂದು ವಿಷಯ ಕೇಳಬಹುದಾ? ಹೇಳು, ನಿನಗೆ ನಾನು ಇಷ್ಟವಾ? ಅವಳ ಹೃದಯ ಬಡಿತ ವೇಗವಾಯಿತು. ಕೆಲವು ಕ್ಷಣ ಮೌನ. ಏಕೆ ಹೀಗೆ ಕೇಳುತ್ತಿದ್ದೀಯಾ? ಯಾಕೆಂದರೆ ಅರ್ಜುನ್ ಒಂದು ಆಳವಾದ ಉಸಿರು ಎಳೆದ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆ ಮಾತು ಕೇಳುತ್ತಿದ್ದಂತೆ ನಂದಿನಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವಳು ಬಹಳ ದಿನಗಳಿಂದ ಕೇಳಲು ಬಯಸಿದ್ದ ಮಾತು ಅದು. ಅರ್ಜುನ್, ಹೌದಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆ ಕ್ಷಣದಲ್ಲಿ ಇಬ್ಬರ ಹೃದಯಗಳು ಸಂತೋಷದಿಂದ ತುಂಬಿಕೊಂಡವು. ದೂರದಲ್ಲಿದ್ದರೂ ಅವರು ಒಬ್ಬರಿಗೊಬ್ಬರು ತುಂಬಾ ಹತ್ತಿರವಾಗಿದ್ದರು. ಆ ರಾತ್ರಿ ಅವರಿಗೆ ನಿದ್ರೆ ಬರಲಿಲ್ಲ. ಯಾಕೆಂದರೆ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿತ್ತು. ಮುಂದಿನ ಕೆಲವು ತಿಂಗಳುಗಳು ಕನಸಿನಂತೆ ಕಳೆದವು. ಪ್ರತಿದಿನ ಕರೆಗಳು, ವಿಡಿಯೋ ಚಾಟ್ಗಳು, ಸಣ್ಣ ಸಣ್ಣ ಜಗಳಗಳು, ಮತ್ತೆ ಮಧುರವಾದ ಸಮಾಧಾನಗಳು. ಅವರ ಪ್ರೀತಿ ದಿನದಿಂದ ದಿನಕ್ಕೆ ಗಾಢವಾಗುತ್ತಿತ್ತು. ಆದರೆ ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ಒಂದು ದಿನ ನಂದಿನಿಯ ತಾಯಿಯವಳಿಗೆ ಒಂದು ವಿಷಯ ಹೇಳಿದರು. ನಂದಿನಿ, ನಿನ್ನ ಮದುವೆಯ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಆ ಮಾತು ಕೇಳುತ್ತಿದ್ದಂತೆ ಅವಳು ಬೆಚ್ಚಿಬಿದ್ದಳು. ಅಮ್ಮ, ನಾನು ಈಗ ಮದುವೆಯಾಗಲ್ಲ. ಇದು ಒಳ್ಳೆಯ ಸಂಬಂಧ. ಆದರೆ ಅವಳು ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಯಾಕೆಂದರೆ ಅವಳು ಈಗಾಗಲೇ ತನ್ನ ಹೃದಯವನ್ನು ಅರ್ಜುನ್ಗೆ ಕೊಟ್ಟಿದ್ದಳು. ಆ ರಾತ್ರಿ ಅವಳು ಅಳುತ್ತಾ ಅರ್ಜುನ್ಗೆ ಕರೆ ಮಾಡಿದಳು. ಏನಾಯಿತು ಎಂದು ಆತ ಆತಂಕದಿಂದ ಕೇಳಿದ. ನಂದಿನಿ ಎಲ್ಲವನ್ನೂ ಹೇಳಿದಳು. ಅರ್ಜುನ್ ಕೆಲವು ಕ್ಷಣ ಮೌನವಾಗಿದ್ದ. ಅವನ ಹೃದಯದಲ್ಲೂ ಭಯ ಮೂಡಿತ್ತು. ನಂದಿನಿ, ಹೌದಾ, ಏನೇ ಆಗಲಿ ನಾನು ನಿನ್ನನ್ನು ಬಿಡುವುದಿಲ್ಲ. ನಿಜವಾ? ನಿಜ. ನಾನು ಕೂಡ. ಇಬ್ಬರೂ ಪರಸ್ಪರ ಭರವಸೆ ನೀಡಿದರು. ಆದರೆ ಅವರಿಗೆ ತಿಳಿದಿರಲಿಲ್ಲ ಮುಂದೆ ಇನ್ನೂ ದೊಡ್ಡ ಬಿರುಗಾಳಿ ಎದುರಾಗಲಿದೆ ಎಂದು.
ಕೆಲವು ವಾರಗಳ ನಂತರ ನಂದಿನಿಯ ಮನೆಗೆ ಒಬ್ಬ ಶ್ರೀಮಂತ ಉದ್ಯಮಿಯ ಕುಟುಂಬ ಬಂದಿತು. ಅವರ ಮಗ ವಿಕ್ರಮ್ ಶಿಕ್ಷಿತ, ಶ್ರೀಮಂತ, ಪ್ರತಿಷ್ಠಿತ ಕುಟುಂಬ. ನಂದಿನಿಯ ತಾಯಿಯ ಸಂಬಂಧಕ್ಕೆ ಒಪ್ಪಿಗೆ ನೀಡಲು ಬಯಸುತ್ತಿದ್ದರು. ಆದರೆ ನಂದಿನಿಯ ಮನಸ್ಸಿನಲ್ಲಿ ಒಬ್ಬನೇ ವ್ಯಕ್ತಿ, ಅರ್ಜುನ್. ವಿಕ್ರಮ್ ಜೊತೆ ಮಾತನಾಡುವಾಗಲೂ ಅವಳ ಮನಸ್ಸಿನಲ್ಲಿ ಅರ್ಜುನ್ನ ಮುಖವೇ ಕಾಣಿಸುತ್ತಿತ್ತು. ಇತ್ತ ಅರ್ಜುನ್ ತನ್ನ ಜೀವನವನ್ನು ಉತ್ತಮಗೊಳಿಸಲು ಹೆಚ್ಚು ಶ್ರಮಿಸುತ್ತಿದ್ದ. ಒಂದು ದಿನ ನಂದಿನಿಯ ಕುಟುಂಬದ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಎಂಬುದು ಅವನ ಗುರಿ. ಆದರೆ ಪ್ರೀತಿಯ ದಾರಿ ಸುಲಭವಲ್ಲ. ಒಂದು ಸಂಜೆ ನಂದಿನಿಯ ತಾಯಿ ಅವಳ ಮೊಬೈಲ್ ಪರಿಶೀಲಿಸಿದರು. ಅರ್ಜುನ್ ಜೊತೆಗಿನ ಸಂದೇಶಗಳು ಅವರ ಕಣ್ಣಿಗೆ ಬಿದ್ದವು. ಮನೆಯ ವಾತಾವರಣ ಕ್ಷಣಾರ್ಧದಲ್ಲಿ ಬದಲಾಗಿತು. ಇವನು ಯಾರು? ನಂದಿನಿ ಮೌನವಾಗಿದ್ದಳು. ನೀನು ಅವನನ್ನು ಪ್ರೀತಿಸುತ್ತೀಯಾ? ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆ ಮೌನವೇ ಉತ್ತರವಾಗಿತ್ತು. ಅವಳ ತಾಯಿ ಕೋಪಗೊಂಡರು. ಈ ಸಂಬಂಧ ಯಾವತ್ತೂ ಸಾಧ್ಯವಿಲ್ಲ. ಆ ಮಾತು ನಂದಿನಿಯ ಹೃದಯವನ್ನು ಚೂರು ಚೂರು ಮಾಡಿತು. ಆ ರಾತ್ರಿ ಅವಳು ಅರ್ಜುನ್ಗೆ ಕರೆ ಮಾಡಲಿಲ್ಲ, ಸಂದೇಶ ಕಳುಹಿಸಲಿಲ್ಲ. ಇತ್ತ ಅರ್ಜುನ್ ಆತಂಕದಿಂದ ಕಾಯುತ್ತಿದ್ದ. 1 ದಿನ, 2 ದಿನ, 3 ದಿನ, ಯಾವುದೇ ಸಂಪರ್ಕ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತಿತ್ತು. ಅಂತಿಮವಾಗಿ 4ನೇ ದಿನ ಅವನಿಗೆ ಒಂದು ಚಿಕ್ಕ ಸಂದೇಶ ಬಂತು. ಅರ್ಜುನ್, ನಮ್ಮ ಮುಂದೆ ದೊಡ್ಡ ಸಮಸ್ಯೆ ಬಂದಿದೆ. ಆ ಸಂದೇಶ ಓದಿದ ಕ್ಷಣದಲ್ಲಿ ಅರ್ಜುನ್ನ ಹೃದಯದಲ್ಲಿ ಅಜ್ಞಾತವಾದ ಭಯ ಮೂಡಿತು. ಆದರೆ ಅದೇ ಸಮಯದಲ್ಲಿ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ಈ ಪ್ರೀತಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಅವನಿಗೆ ಗೊತ್ತಿರಲಿಲ್ಲ, ಅವನ ಜೀವನದ ಅತ್ಯಂತ ಕಠಿಣ ಪರೀಕ್ಷೆ ಈಗಷ್ಟೇ ಆರಂಭವಾಗಿತ್ತು.